ನಮ್ಮ ಯಾರಿಗೂ ಒಂದು ಇಷ್ಟ ಇಲ್ಲದೆ ಇರೋವಂಥ ಸಂಗತಿ. ಮತ್ತು ಅವರು ಸಹ ಒಂದು ಪ್ರೊಡ್ಯೂಸರ್ಸ್ ಬಗ್ಗೆ ಯೋಚನೆ ಮಾಡಿದಾಗ ನಾವು ಎಷ್ಟು ವರ್ಷದಿಂದ ಕಷ್ಟಪಟ್ಟಿದ್ದೀವಿ. ಈ 200 ರೂಪೀಸ್ ಟಿಕೆಟಿಂದ ತುಂಬ ಜನ ಪ್ರೊಡ್ಯೂಸರ್ಸ್ಗಾಗಲಿ ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೇಕ್ಷಕರಿಗೆ ಇದರಿಂದ ತುಂಬ ಅನುಕೂಲ ಆಗ್ತಾ ಇದೆ. ಇತ್ತೀಚೆಗೆ ನಮಗೆ ಥಿಯೇಟ್ರಿಗೆ ಜನ ಬರೋದೇ ಕಮ್ಮಿ ಆಗಿದೆ. ಈ ವಿಚಾರದಲ್ಲಿ ನೋಡಿದ್ರೆ ನಮಗೆ ಟಿಕೆಟ್ ಕಮ್ಮಿ ಆಗಿರೋದ್ರೆ, ಈಗ ಒಂದು ಫ್ಯಾಮಿಲಿ ಸಿನಿಮಾಗೆ ಬರಬೇಕಂದ್ರೆ ಇವರು 300 ರೂಪಾಯಿ 400 ರೂಪಾಯಿ ಟಿಕೆಟ್ ಮಾಡಿದ್ರೆ, ಒಂದು ಫ್ಯಾಮಿಲಿ ಅಂದರೆ ಮಿನಿಮಮ್ ಗಂಡ ಹೆಂಡತಿ ಇಬ್ಬರು ಮಕ್ಳು ಅಂದ್ರೂ 4 ಜನಕ್ಕೆ ಎಷ್ಟು ಮಿನಿಮಮ್ 2000 ರೂಪೀಸ್ ಸ್ಪೆಂಡ್ ಮಾಡಬೇಕು. ಸೊ ಹಾಗಾಗಿ ಇದು ಒಂದು ರೀಸನ್ ಇರ್ಬೋದು ಥಿಯೇಟ್ರಿಗೆ ಜನ ಬರದೇ ಇರೋದಕ್ಕೆ. ಈ 200 ರೂಪೀಸ್ ಟಿಕೆಟ್ ಏನಾಗಿದೆ, ಇದು ಎಲ್ಲರಿಗೂ ಅನುಕೂಲ ಆಗಿದೆ, ಎಲ್ಲ ಕ್ಲಾಸ್ ವರ್ಗಕ್ಕೂ ಅನುಕೂಲ ಆಗಿದೆ. ಮತ್ತು ಬೇರೆ ಇವಾಗ ಗೋಲ್ಡನ್ ಕ್ಲಾಸ್ ಆಗಿರ್ಬೋದು, ಪ್ರೀಮಿಯಮ್ ಇರ್ಬೋದು, ಅಂಥವ್ರಿಗೆ ನೀವು ಜಾಸ್ತಿ ಮಾಡಿ, ಆಲ್ರೆಡಿ ಮಾಡಿದ್ದಾರೆ, ಅಂಥವ್ರಿಗೆ ಜಾಸ್ತಿ ಮಾಡಿ ತೊಂದರೆ ಇಲ್ಲ. ಅವ್ರ ಕಂಫರ್ಟ್ ಝೋನ್ ಕೇಳ್ತಾರೆ, ಅವ್ರ ಕಂಫರ್ಟ್ ಝೋನ್ಗೆ ಅವರು ಅಷ್ಟು ಟಿಕೆಟ್ನ ಕೊಟ್ಟು ಬರೋದ್ರಲ್ಲಿ ಏನೂ ತಪ್ಪಿಲ್ಲ. ಅದು ಎಕ್ಸಿಬಿಟರ್ಗೂ ಸಹ ಸಹಾಯ ಆಗುತ್ತೆ. ಆದರೆ ಮಿನಿಮಮ್ ಬೇಸಿಕ್ ಏನಿದೆಯಲ್ಲ ಅದನ್ನು 200 ರೂಪೀಸ್ ಮಾಡಿ ಅಂತ ಹೇಳೋದು ನಮ್ಮೆಲ್ಲರ ಒಂದು ಮನವಿ. ಸೊ ಇದನ್ನು ಅವ್ರು ಅರ್ಥ ಮಾಡಿಕೊಂಡು ನಮ್ಮ ಎಲ್ಲರ ಒಂದು ಏನು ರಿಕ್ವೆಸ್ಟ್ ಇದೆ ಅದನ್ನು ಒಂದು ಅವರು ಸ್ವೀಕರಿಸಿ ನಮ್ಮ ಒಂದು ರಿಕ್ವೆಸ್ಟ್ನ ವಾಪಸ್ ತಗೊಂಡ್ರೆ ನಮ್ಮೆಲ್ರಿಗೂ ಸಂತೋಷ ಆಗುತ್ತೆ ಅಂತ ನಾನು ನಮ್ಮ ಚೇಂಬರ್ ಮುಖಾಂತರ ನಾನು ಕೇಳ್ಕೊತೀನಿ. ಎಲ್ಲ ಈವನ್ ಬೇರೆ ಸ್ಟೇಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಎಲ್ಲ ಸ್ಟೇಟಲ್ಲೂ ಅದೇ ಥರ ಇದೆ. ಇವತ್ತು ಕನ್ನಡ ಸಿನಿಮಾನ ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡ್ತಾರೆ. ಬೇರೆ ಸಿನಿಮಾಗಳಲ್ಲಿ ಥಿಯೇಟ್ರಿಗೆ ಜನ ಬರ್ತಾ ಇದ್ದಾರೆ, ಬೇರೆ ಸ್ಟೇಟ್ನಲ್ಲಿ ಸಿನಿಮಾಗಳು ಚೆನ್ನಾಗಿ ಓಡ್ತಾ ಇದೆ, ಚೆನ್ನಾಗಿ ಅವರು ದುಡ್ಡು ಮಾಡ್ತಾ ಇದ್ದಾರೆ ಪ್ರೊಡ್ಯೂಸರ್ಸು. ಬಹುಶಃ ನಮ್ಮ ಕರ್ನಾಟಕದಲ್ಲೇ ಅನಿಸುತ್ತೆ ನಮ್ಮ ಪ್ರೊಡ್ಯೂಸರ್ಸ್ಗೆಲ್ಲ ಇಷ್ಟು ಮೋಸ ಆಗ್ತಾ ಇರೋದು. ಒಂದು ಏನಂದರೆ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ಇಲ್ಲಿ ರಿಲೀಸ್ ಆಗುತ್ತೆ, ಅದೊಂದು ನಮಗೆ ಹೊಡೆತ ಬೀಳುತ್ತೆ. ಜೊತೆಗೆ ಈ ಟಿಕೆಟ್ ಬೇರೆ ಪ್ರಾಬ್ಲಮ್ಮು. ಬೇರೆ ಸ್ಟೇಟ್ಗಳಲ್ಲೆಲ್ಲ ಇದೇ ಥರ ಮಾಡಿದ್ದಾರೆ, ಅವರೆಲ್ಲ ಎಕ್ಸೆಪ್ಟ್ ಮಾಡಿದ್ದಾರೆ. ಅವರ ಒಂದು ಚಿತ್ರರಂಗ ಏನಿದೆ ಅದ್ರ ಬೆಳವಣಿಗೆ ಕಾಣ್ತಾ ಇದ್ದಾರೆ. ನಮ್ಮಲ್ಲಿ ಏನೇ ಒಂದು ಹೊಸ ರೂಲ್ಸ್ ಬಂದರೂ ಇದಕ್ಕೆ ಅಡ್ಗಾಲು ಹಾಕೋರು ಜಾಸ್ತಿ ಆಗಿದ್ದಾರೆ. ಸೊ ಹಾಗಾಗಿ ನಾವು ಒಂದು ಚಲನಚಿತ್ರರಂಗನ ಬೆಳೆಸಬೇಕು, ಮುಂದೆ ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಬೇಕು. ನಮ್ಮ ವಾಣಿಜ್ಯ ಮಂಡಳಿ, ನಮ್ಮ ಪ್ರೊಡ್ಯೂಸರ್ಸ್ ಕೂಡ ಜಾಸ್ತಿ ಜನ ಇಲ್ಲಿ ಹೂಡಿಕೆ ಮಾಡಬೇಕು ಚಿತ್ರರಂಗಕ್ಕೆ. ಆ ರೀತಿಯಾಗಿ ಆಗಬೇಕಂದಾಗ ಇವೆಲ್ಲ ಒಂದೊಂದೇ ರೂಲ್ಸ್ಗಳು ಬಂದರೆ ತಾನೇ ಎಲ್ಲರಿಗೂ ಒಂದು ಸಹಾಯ ಆಗತ್ತೆ. ಸೊ ಆ ನಿಟ್ಟಿನಲ್ಲಿ ಅವರು ಸಹ ಯೋಚನೆ ಮಾಡಿ ನಮ್ಮ ಪ್ರೊಡ್ಯೂಸರ್ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರು ಯೋಚನೆ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ಇದು ನಮ್ಮೆಲ್ಲರ ರಿಕ್ವೆಸ್ಟ್ ಅಂತ ನಾವು ಕೇಳ್ತೀವಿ. ಬೈ ಚಾನ್ಸ್ ಅವರು ನಮ್ಮ ರಿಕ್ವೆಸ್ಟ್ಗೆ ಒಂದು ಸ್ವೀಕರಿಸಿ ಅವರು ವಾಪಸ್ ತೊಗೊಂಡ್ರೆ ನಮ್ಮೆಲ್ಲರಿಗೂ ಸಂತೋಷ. ಇಲ್ಲ ಅಂದರೆ ಅವರು ಅದನ್ನೇ ನಾವು ಕಂಟಿನ್ಯೂ ಮಾಡ್ತೀನಿ ಅಂದರೆ ನಾವು ಸಹ ಎಲ್ಲರೂ ಸಹ ಕೋರ್ಟಿಗೆ ಹೋಗಿ ಫೈಟ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಲ್ವಾ.